ಮಾತಾಡ್ತಾ ನೀವ್ ಹೇಳ್ತಾ ಇದ್ರಿ ವಿಜಯಲಕ್ಷ್ಮಿ ಅತ್ತಿಗೆ ಅಂತ. ಅತ್ತಿಗೆ ಫಸ್ಟ್ ಟೈಮ್ ಅಕ್ಕಳ ಕೇಳ್ತಿದ್ದಾರೆ, ಯಾವ ಸಿನಿಮಾನು ಪ್ರಮೋಷನ್ ಮಾಡಿಲ್ಲ, ಆಸ್ ಅ ಫಸ್ಟ್ ಸಿನಿಮಾ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದಾರೆ. ಅತ್ತಿಗೆ ಬಗ್ಗೆ ಏನ್ ಹೇಳ್ತೀರಾ ನೀವು ಅನ್ನೋದು? ಬಹಳ ಖುಷಿ ಆಗುತ್ತೆ. ಸೊ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಅಂದ್ರೆ ನಮ್ಗೆ ಎಷ್ಟೋ ಜನ ನಾವು ನೋಡಿದೀವಿ, ಇಷ್ಟು ಸ್ಟ್ರಾಂಗ್ ಆಗಿ ಒಬ್ರು ನಿಂತ್ಕೋತಾರೆ ಅಂದಾಗ, ಒಬ್ರು ಬೆನ್ನಿಂದ ನಿಂತ್ಕೊಂತಾರೆ ಅಂದಾಗ ನಾವು ಅಭಿಮಾನಿಗಳಿಗಾಗಿ ನಮಗೆ ಖುಷಿ ಆಗುತ್ತೆ. ಒಂದು ವಿಚಾರ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಅವ್ರಿಗೆ ತುಂಬಾ ಹಂಬಲ್ನೆಸ್ ಅವರು. ಸೊ ಹಂಬಲ್ ಆಗಿರ್ತಾರೆ ಯಾವಾಗ್ಲೂ, ಯಾರ ಹತ್ರ ಮಾತಾಡುವಾಗ್ಲಿ, ಯಾವುದೇ ಸಿಚುಯೇಷನ್ ಇದ್ರು ಸೊ ಅವರು ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಅವ್ರು ನಮಗೆಲ್ಲ ನೀವು ಸ್ಟ್ರಾಂಗ್ ಆಗಿರಿ ಅಂತ ಅಂದ್ಬಿಟ್ಟು ಅಭಿಮಾನಿಗಳಿಗೆ ಅದು ಏನಂತಾರೆ ಅದನ್ನ ಹೇಳಕ್ ಆಗಲ್ಲ ನಮ್ ಕೆಲ ಎಕ್ಸ್ಪೆಕ್ಟ್. ಅಂದ್ರೆ ಆ ಒಂದು ಎನರ್ಜಿ, ಆ ಒಂದು ಫ್ಲೋ, ಆಮೇಲೆ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಬರ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಮೊನ್ನೆ 14ನೇ ತಾರೀಕು ಕೂಡ ಖುಷಿಯಿಂದ ಮಾತಾಡ್ಸಿದ್ರು. ಸೊ ಯಾವುದೇ ದೇವಸ್ಥಾನಗಳಿಗೆ ಹೋದ್ರು ಪೂಜೆ ಪುನಸ್ಕಾರಗಳು ಮಾಡ್ತಿದ್ದಾರೆ. ಸೊ ಎಲ್ಲ ಒಳ್ಳೇದಾಗ್ಬೇಕು ಅಂತ ಅವ್ರ ಇಡೀ ಫ್ಯಾಮಿಲಿಗಾಗ್ಲಿ, ಅತ್ತಿಗೆಗಾಗ್ಲಿ ಸ್ಪೆಷಲ್ ಆಗಿ ಅವ್ರಿಗೆ ಅದೇ ಆ ಸ್ಟ್ರಾಂಗ್ನೆಸ್ ಕೊಟ್ಟಿದ್ದಾನಲ್ಲ ಭಗವಂತ. ಸೊ ಗೊತ್ತಿಲ್ಲ ಅದ್ ಹೆಂಗ್ ಹೇಳ್ಬೇಕು ಅಂತ. ಯಾರು ಈ ತರ ಇರಲ್ಲ, ಅಷ್ಟು ಕಂಟ್ರೋಲ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿ ಯಾರು ಇರಲ್ಲ. ಸೊ ಅತ್ತಿಗೆಯವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದಾಗ ನಮಗೊಂದು ಹುಮ್ಮಸ್ಸು, ಅವರೇ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅವರೇ ಮುಂದೆ ಬಂದಿದ್ದಾರೆ. ನಾವು ಅಭಿಮಾನಿಗಳಾಗಿ ನಾವು ಇನ್ನೂ ಜಾಸ್ತಿ ಮಾಡೋಣ ಅಂದ್ರೆ ಅವ್ರು ಹೇಳಿದ್ದಾರೆ, ಇನ್ನು ನೀವು ಜಾಸ್ತಿ ಮಾಡ್ಬೇಕು ಈ ಸಲ ಅಂತ. ಅವ್ರು ಹೇಳೋದೇ ಬೇಡ, ನಾವು ಮಾಡ್ತೀವಿ. ಸೊ ಅಂದ್ರೆ ನಮ್ಗೊಂಥರ ಒಂದ್ ಕಡೆ ದುಃಖ ಆಗುತ್ತೆ, ಒಂದ್ ಕಡೆ ಒಂದು ಹೆಣ್ಣು ಮಗಳಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅವ್ರು ಇವಾಗ. ಅಂದ್ರೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ಬರಲ್ಲ, ಅಂದ್ರೆ ಮುಂಚೆ ಬರ್ತಿರ್ಲಿಲ್ವೇನೋ, ಬಟ್ ಇವಾಗ ಬರ್ತಿದ್ದಾರೆ. ಬರ್ಬೇಕು ಆಕ್ಚುಲಿ, ಹೆಣ್ಣಿಂದನೇ ಗಂಡು ಇವತ್ತು. ಸೊ ಎಲ್ರು ಬರ್ಬೇಕು, ಮುಂದಕ್ಕೆ ಬರ್ಬೇಕು. ಸೊ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅಂದ್ರೆ ನನ್ನ ತಾಯಿಯಿಂದಾನೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಎಲ್ಲಾ ಹೆಣ್ಮಕ್ಳು ಕೂಡ ಬರ್ಬೇಕು, ಮುಂದಕ್ಕೆ ನಿಂತ್ಕೊಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ಎಂತ ಸಿಚುಯೇಷನ್ ಬಂದ್ರೆ ಅವ್ರು ಫೇಸ್ ಮಾಡ್ಬೇಕು ಅಂತ ಶಕ್ತಿ ಅವರಲ್ಲಿ ಇದೆ. ನಾವು ನೋಡಿದೀವಿ, ಅದನ್ನ ಕಣ್ಣಾರೆ ನಾವು ನೋಡಿದೀವಿ. ಸೊ ಅವರೇ ಮುಂದೆ ನಿಂತು ಇದು ಮಾಡ್ತಾವಾಗ ಫಸ್ಟ್ ಟೈಮ್ ಡೆವಿಲ್ ನಿಂತ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಅವರು ದರ್ಶನ್ ಸರ್ ಪೇಜ್ಗಳೆಲ್ಲ ಹ್ಯಾಂಡಲ್ ಮಾಡ್ತಿರೋದಾಗ್ಲಿ, ಅವರು ಎಲ್ಲ ಪೋಸ್ಟ್ ಹಾಕ್ತಿರೋದಾಗ್ಲಿ, ಸೊ ನಮ್ಗೆ ಬಹಳ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ಜೊತೆ ದರ್ಶನ್ ಸರ್ ಇಲ್ಲ ಅಂದ್ರೂ ಕೂಡ ಅತ್ತಿಗೆ ನಿಂತ್ಕೊಂಡಿದಾರಲ್ವಾ, ಅವ್ರು ನಿಂತ್ಕೊಂಡ್ರೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ, ಅವ್ರ ಕುಟುಂಬದ ಜೊತೆ ನಾವು ಸದಾ ಇರ್ತೀವಿ. ಸೊ ಅವ್ರಿಗೇನೇ ಆದ್ರೂ ನಾವು ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.